ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ ಊರಿಗೆ ಹೋಗಿದ್ದೆ. ಅಲ್ಲಿ ತೋಟದಲ್ಲಿ ನಮ್ಮ ಅಪ್ಪನ ನೋಡಿ ನನಗೆ ಆಶ್ಚರ್ಯ ಆಗೋಯ್ತು. ಯಾಕೆ ಅಂತ ಕೇಳ್ಬೋದು. ನಮ್ದು ಈ ತೋಟಕ್ಕೆಲ್ಲಾನು ಪೂರ್ತಿ ಡ್ರಿಪ್ ಇದೆ, ಆದ್ರೂ ಕೂಡ ನಮ್ಮಪ್ಪ ನೀರ್ ಹಾಯಿಸ್ತಾ ಇತ್ತು. ನನ್ಗೆ ನೋಡಿ ಶಾಕ್ ಆಯ್ತು. ಇದೇನಪ್ಪ ಡ್ರಿಪ್ ಇದ್ರು ಯಾಕೆ ನೀರ್ ಹಾಯಿಸ್ತಾರೆ ಅಂತ ಹೇಳಿ, ಯಾಕಪ್ಪ ನೀರ್ ಹಾಯಿಸ್ತಾ ಇದ್ರ ಅಂತ ಕೇಳ್ದೆ. ಇನ್ನೇನ್ ಬೇಸಿಗೆ ಸ್ಟಾರ್ಟ್ ಆಯ್ತಲ್ವಾ, ಎಲ್ಲ ಒಂದ್ಸಲ ನೀರ್ ಹಾಯಿಸಿದ್ರೆ ಗಿಡಗಳು ತಂಪಾಗಿರ್ತವೆ, ಕಾಯಿ ಚೆನ್ನಾಗ್ ಕಟ್ಟುತ್ತೆ. ಅದಕ್ಕೆ ಪೂರ್ತಿ ಎಲ್ಲ ಒಂದ್ಸಲ ಡ್ರಿಪ್ ಇಟ್ಬಿಟ್ಟು ನೀಟಾಗಿ ಹಾಯಿಸ್ತಾ ಇದೀನಿ ಅಂತ ಹೇಳಿದ್ರು. ಅಲ್ಲಿ ನೋಡಿದ್ರಲ್ಲ, ಅದು ಲದ್ದಿ ಕಿತ್ಲಿ ಗಿಡ ಅಂತ ಹೇಳಿ, ನಾನ್ ಚಿಕ್ಕ ಹುಡುಗಿಯಿಂದನೂ ಆ ಗಿಡ ಇದೆ. ಈ ವರ್ಷ ತುಂಬಾನೇ ಕಾಯಿ ಬಿಟ್ಟಿತ್ತು. ಎಲ್ರಿಗೂ ಅದ್ರಲ್ಲಿ ಏನು ನಾವ್ಯಾವ್ದನ್ನು ಮಾರೋದಿಲ್ಲ, ಅದನ್ನ ಹೊಲ್ದ ಹತ್ರ ಬಂದವರು ಕಿತ್ಕೊಂಡು ಹೋಗ್ತಿರ್ತಾರೆ. ಬೇಕು ಅಂದವರು ನಾವು ಕೂಡ ಸ್ವಲ್ಪ ಊರಿಗೆ ತಗೊಂಡ್ ಬಂದ್ವಿ. ಇವನ್ ನಮ್ಮ ತೋಟದಲ್ಲಿ ನಾವು 9 ಅಡಿ ದಾಯ ಇಟ್ಟಿದ್ದಾರೆ. ಅಂದ್ರೆ ಉದ್ದ 9 ಅಡಿ, ಅಗಲ 9 ಅಡಿ ದಾಯ ಇಟ್ಟು ಅಡಕೆ ಗಿಡನ ಕಟ್ಟಿದ್ದಾರೆ. ಫಸ್ಟ್ ಈ ತರ ಇರ್ಲಿಲ್ಲ ತೋಟ. ಸ್ವಲ್ಪ ಈ ಒಂದು ಜಾಗದಲ್ಲಿ ಬಾವಿ ಇತ್ತು. ಆ ಬಾವಿನ ಒಂದು 15 ಅಡಿ ಆಳ ಇದ್ದಿದ್ದಂತ ಒಂದು ಬಾವಿ ಇತ್ತು. ಅಲ್ಲಿ ಒಂದು ಕರೆಂಟಿಂಗ್ ಒಂದು ಶೆಡ್ ತರ ಇತ್ತು. ಅದನ್ನು ಎಲ್ಲ ತೆಗೆಸ್ಬಿಟ್ಟು ಆ ಬಾವಿ ಮುಚ್ಚಿಸಿ ಲೆವೆಲ್ ಮಾಡಿಸಿ, ಅದ್ರಲ್ಲೇನ್ ನೀರ್ ಇರ್ಲಿಲ್ಲ, ಹಂಗಾಗಿ ಎಲ್ಲ ಲೆವೆಲ್ ಮಾಡಿಸಿದ್ರು. ಲೆವೆಲ್ ಮಾಡಿಸಿದ್ಮೇಲೆ ಫುಲ್ ಎಲ್ಲ ತೋಟ ಎಲ್ಲ ಒಂದೇ ಲೆವೆಲ್ ಆಗಿ ಕಾಣ್ತಾ ಇದೆ. ಇವು ನೋಡ್ತಾ ಇರೋದು ನೀವು ಏಲಕ್ಕಿ ಗಿಡಗಳು. ಈ ಏಲಕ್ಕಿ ಗಿಡಗಳನ್ನ ಅಡಕೆ ತೋಟದ ಮಧ್ಯೆ ಇಡಕ್ಕೆ ಅಂತ ಹೇಳಿ ತರಿಸ್ಕೊಂಡಿದೆ. ಜೂನ್ ಮಳೆ ಸ್ಟಾರ್ಟ್ ಆದಾಗ ಇಟ್ರೆ ಸ್ವಲ್ಪ ಚೆನ್ನಾಗಿ ಬರ್ಬೋದು ಅಂತ ಹೇಳಿ ಇಟ್ಟಿದ್ದಾರೆ. ಇದೇ ಫಸ್ಟ್ ಟೈಮ್ ನಮ್ಮೂರ್ ಸೈಡ್ ಎಲ್ಲ ಏಲಕ್ಕಿ ಬೆಳೀತಾ ಇರೋದು. ನೋಡೋಣ ನಮ್ಮ ಒಂದು ವಾತಾವರಣಕ್ಕೂ ಬರುತ್ತೋ ಬರಲ್ವೋ ಅಂತ ಹೇಳಿ ಸ್ವಲ್ಪ ಗಿಡಗಳನ್ನ ತರಿಸ್ಕೊಂಡಿದ್ದಾರೆ ಮಲೆನಾಡ್ ಸೈಡ್ ಇಂದ. ನಮ್ಮದ್ರಲ್ಲಿ ಹಲಸು ಕೂಡ ಇದೆ. ಹಲಸು, ಬಾಳೆ ಮತ್ತೆ ಅಡಕೆ ಇದೆ. ತೆಂಗಿನ ಗಿಡಗಳು ಇದಾವೆ. ನಾವು ಹೋದಾಗ ಅಪ್ಪ ನೀರ್ ಕಟ್ಟೋದೆಲ್ಲ ಮುಗ್ದಿತ್ತು. ಇನ್ನೊಂದು ತುಂಡ ಇತ್ತು, ಅದಕ್ಕೆ ನೀರ್ ತಿರುಗ್ಬಿಟ್ಟು ಬಂದ್ರು. ಹುಡುಗರು ಇದ್ದಿದ್ದಕ್ಕೆ ಒಂದ್ ಸ್ವಲ್ಪ ಎಳ್ನೀರ್ ಕಿತ್ಕೊಡ್ತೀನಿ ನಡೀರಿ ಅಂತ ಹೇಳಿ ಕರ್ಕೊಂಡ್ಬಂತು. ನಮ್ಮ ಒಂದು ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ನಮಗೂ ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಬರೀ ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಏನಕ್ಕೆ ಮಾಡಬೇಕಪ್ಪ ಅನಿಸುತ್ತೆ ನಮಗೂ. ಸಾಕು, ನಮ್ಮ ಭಾಗದ ರೈತರು ಯಾರ್ಯಾರೆಲ್ಲ ನೋಡ್ತಿದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ. ಫುಲ್ ನಮ್ಮ ತೋಟ ನೋಡೋದಕ್ಕೆ ಫುಲ್ ಗ್ರೀನರಿ ಆಗಿದೆ. ಇದು ವಿಳೆದೆಲೆ ತೋಟ. ವಿಳೆದೆಲೆ ಅಂದ್ರೆ ಮೊದಲು ತುಂಬಾ ಎಲ್ಲ ವಿಳೆದೆಲೆ ಬೆಳಿತಿದ್ರು. ಇವತ್ತು ಹಳೆ ತೋಟ, ಆದ್ರೆ ಇವಾಗೆಲ್ಲ ಪೂರ್ತಿ ತೆಗ್ದು ಮನೆಗೆ ಮಾತ್ರ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಕೆಲ್ಸದವ್ರು ಬರ್ತಿರ್ತಾರೆ, ಅವ್ರಿಗೆ ಬೇಕು, ಮತ್ತೆ ಅಮ್ಮಂಗ್ ಬೇಕು, ವಿಳೆದೆಲೆ ಏನಾದ್ರು ಮನೇಲಿ ಬೇಕಾಗುತ್ತೆ ಅಂತ ಹೇಳಿ ಒಂದ್ ಸ್ವಲ್ಪ ಗಿಡಗಳನ್ನ ಮಾತ್ರ ಹಂಗೆ ಇಟ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ಒಂದು ತೋಟದ ಹತ್ರನೇ ಮುರಾರ್ಜಿ ಸ್ಕೂಲ್ ಕೂಡ ಇದೆ, ಗೌರ್ಮೆಂಟ್ ಸ್ಕೂಲು. ಅದು ಕೆರೆ ಒಳಗಡೆ ಕಟ್ಟಿದ್ದಾರೆ. ಈ ಒಂದು ಅಡಿಕೆ ತೋಟ ನಮ್ದು ಸುಮಾರು 4.5 ಎಕರೆಯಿಂದ 5 ಎಕರೆ ಏನೋ ಅಡಿಕೆ ತೋಟ ಇದೆ. ಸುಮಾರು 2,500 ಗಿಡಗಳಿದಾವೆ. ಯಾಕಪ್ಪ ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗವು. ನಮ್ಗೆ ಟ್ರ್ಯಾಕ್ಟ್ರಿ ಓಡಾಡೋದಕ್ಕೆ, ಗೊಬ್ಬರ ಹಾಕ್ಲಿಕ್ಕೆಲ್ಲ ರೋಡ್ ಬೇಕು ಅಂತ ಹೇಳಿ ನಾವು ಸುತ್ತ ರೋಡ್ನ ಬಿಟ್ಕೊಂಡು ಇಟ್ಕೊಂಡಿದ್ದಾರೆ. ಕೆಲವೊಂದು ದೊಡ್ಡ ಗಿಡಗಳಿದಾವೆ. ಇನ್ನ ಸ್ವಲ್ಪ ಒಂದು 3 ವರ್ಷದ ಗಿಡಗಳು ಕೂಡ ಲಾಸ್ಟ್ ಮೂಲೆಯಲ್ಲಿ ಇದಾವೆ. ಅವನ್ನ 1 ಎಕರೆಗೆ ಇನ್ನ ಒಂದು 3 ವರ್ಷದ ಗಿಡಗಳು ಅನ್ಸುತ್ತೆ ಅಷ್ಟೇ ಬಿತ್ತು. ಅವು ಕೂಡ ಚೆನ್ನಾಗಿ ಬಂದಿದ್ದಾವೆ. ನಮ್ದು ತೋಟದಲ್ಲಿ ತುಂಬಾ ಕಾಯಿ ಚೆನ್ನಾಗಿ ಬಿಡುತ್ತೆ, ದಪ್ಪ ಇರ್ತವೆ ಅಡಿಕೆ ತೋಟ. ಇದೆ ನೋಡಿ ಮುರಾರ್ಜಿ ಸ್ಕೂಲು. ಇಲ್ಲಿ ಮಳೆ ಬಂದಾಗ ಫುಲ್ಲು ಕೆರೆ, ಇದು ಕೆರೆ ಭಾಗದಲ್ಲೆಲ್ಲ ನೀರ್ ತುಂಬ್ಕೊಂಡ್ಬಿಡೋದು. ಅಲ್ಲಿ ನಮ್ಗೆ ಒಂದು ಕಾಲುವೆ ತರ ಬರುತ್ತೆ. ನೀರ್ ತುಂಬಿ ಕಾಲುವೆಯಿಂದ ಇನ್ನೊಂದು ಪಕ್ಕದೂರಲ್ಲಿರೋ ಕೆರೆಗೆ ನೀರ್ ಹೋಗ್ತದೆ. ಇವರು ಅದ್ರಲ್ಲೇ ಸ್ಕೂಲ್ ಕಟ್ಟಿದ್ದಾರೆ. ಮಳೆಗಾಲದಲ್ಲಿ ಅಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ. ನಮ್ಮ ತೋಟದಲ್ಲಿ ಈ ಭಾಗದಲ್ಲೆಲ್ಲ ನೀರ್ ನಿಲ್ಲುತ್ತೆ. ಅದು ಸ್ಕೂಲ್ ಬಂದ್ಬಿಟ್ಟು ಇನ್ನೂ ಡೌನ್ ಅಲ್ಲಿ ಇದೆ, ಅಲ್ಲಿ ಕೂಡ ಎಲ್ಲ ನೀರ್ ನಿಲ್ಲುತ್ತೆ ಅಂತ ಹೇಳ್ತಿರ್ತಾರೆ. ನಾವು ತೋಟಕ್ಕೆ ಹೋದಾಗ ಅಲ್ಲಿ ಆಲ್ರೆಡಿ ಅವಾಗೆ ಸಂಜೆ 5:30, 6 ಗಂಟೆ ಆಗಿತ್ತು. ಅವಾಗೆ ಸೂರ್ಯ ಮುಳುಗ್ತಿದ್ದ. ತುಂಬಾ ನೋಡ್ಲಿಕ್ಕೆಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಹಂಗೆ ನಾವು ಅಪ್ಪ ಎಳ್ನೀರ್ ಕಿತ್ಕೊಟ್ರು. ಎಳ್ನೀರ ಕುಡಿದ್ಬಿಟ್ಟು ತೋಟ ಎಲ್ಲ ಓಡಾಡ್ಕೊಂಡು ನೀರೆಲ್ಲ ಇಟ್ಟಿದ್ರಿಂದ ತುಂಬಾ ಫುಲ್ಲು ತಣ್ಣಗಿತ್ತು. ಎಲ್ಲ ತೋಟನೆಲ್ಲ ನೋಡ್ಕೊಂಡು ಅಲ್ಲಿ ಒಂದ್ ಸ್ವಲ್ಪ ಹೊತ್ತಿದ್ದು ಕತ್ಲಾಗೋ ಅಷ್ಟೊತ್ತಿಗೆ ಮನೆ ಕಡೆ ಹೋಗೋಣ ಅಂತ ಹೊರಟ್ವಿ.
ನಮ್ಮಪ್ಪ ಮನೆಗೆ ಕಾಯಿ ತಗೊಂಡೋಗು ಹಬ್ಬಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಕೊನೆಯಲ್ಲಿ ಬಂದಿದ್ದವು ಕಾಯಿನ ತಿಂತಾ ಇದ್ರು. ನನ್ನ ಮಗಳಿಗೆ ಕಾಯಿ ಕೀಳ್ಬೇಕಾದ್ರೆ ಮರದಡೆ ಹೋಗ್ಬಾರ್ದಮ್ಮ ಅಂತಂದ್ರೆ ಅವಳಿಗೆ ಗೊತ್ತಿಲ್ಲ. ಹೋಗಿ ಮರದಡೆ ನಿಂತ್ಕೊಂಡವಳು. ಅವಳನ್ನ ಮತ್ತೆ ಮರದಡೆ ನಿಂತ್ಕೊಂಡ್ರೆ ತಲೆ ಮೇಲೆ ಕಾಯಿ ಬೀಳುತ್ತೆ ಈಚೆ ಬಾ ಅಂತ ಹೇಳ್ಬಿಟ್ಟು ಅವಳನ್ನ ಕರ್ಕೊಂಡ್ವಿ. ಆಮೇಲೆ ಅಲ್ಲಿ ಬಿದ್ದಿದ್ದೆಲ್ಲ ಕಾಯಿನೂ ಅವರೇ ಇಬ್ರು ತಗೊಂಡೋಗ್ಬಿಟ್ಟು ನನ್ನ ಮಗಳು ಮತ್ತು ನಮ್ಮ ಅಣ್ಣನ ಮಗ ಈ ಕಾಯಿ ಅವ್ರಿಗೆ ಇಬ್ರು ತಗೊಂಡೋಗಿ ಕಾರಲ್ಲಿ ಹಾಕಿದ್ರು. ನಾನು ಹಾಕ್ಕೊಡ್ತೀನಿ ಅಂದ್ರೆ ನಮ್ಮಪ್ಪ ಅವರೇ ಹಾಕಿದ್ರು, ಅವ್ರು ಕಲ್ತ್ಕೊಂತಾರೆ ಅಂತ ಹೇಳ್ತು. ಹಂಗಾಗಿ ಅವರೇ ತಗೊಂಡೋಗಿ ಹಾಕ್ಬಿಟ್ಟು ಬಂದ್ಲು. ನನ್ನ ಮಗಳಿಗೆ ಎಳ್ನೀರು ಕಟ್ ಮಾಡ್ಕೊಟ್ರೆ ಅವನ್ನ ಎಳ್ನೀರು ಕುಡಿಯೋದಕ್ಕೆ ಬರಲ್ಲ ಅಂತ ಹೇಳಿ ಅಲ್ಲೇ ಡ್ರಿಪ್ ಪೈಪ್ನ ಕಿತ್ಕೊಂಡು ಅದರಲ್ಲಿ ಕುಡಿದ್ಲು. ಕುಡಿ ದೀಪು. ನಾನು ಎಳ್ನೀರು ಕುಡಿದು ಅದರಲ್ಲಿ ಕಾಯಿನೆಲ್ಲ ತಿಂದು ಕೊನೆಯದಾಗಿ ಒಂದು ಲಾಸ್ಟ್ ವರ್ಗು ವಿಡಿಯೋ ನೋಡಿ. ಲಾಸ್ಟಲ್ಲಿ ಒಂದು ಒಳ್ಳೆ ಒಂದು ಮಾಹಿತಿ ಇರೋಂತಹ ಒಂದು ಚಿಕ್ಕದಾದ ಒಂದು ನಿಮಿಷದ ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋನ ಮಿಸ್ ಮಾಡ್ಕೊಂಡೆ ನೋಡಿ. ಅಪ್ಪ, ಈ ಒಂದು ಪದದಲ್ಲಿ ಎಷ್ಟು ಪ್ರೀತಿ ಇದೆ ಗೊತ್ತಾ? ನಾವು ಚಿಕ್ಕವರಿದ್ದಾಗ ಕೈ ಹಿಡಿದು ನಡೆಯಲು ಕಲಿಸಿದವರು ಅಪ್ಪ. ನಾವು ಬಿದ್ದಾಗ ಎತ್ತಿ ನಿಲ್ಲಿಸಿದವರು ಅಪ್ಪ. ತಮ್ಮ ನೋವು, ತಮ್ಮ ಕಷ್ಟ ಎಲ್ಲವನ್ನೂ ಮರೆತು ಮಕ್ಕಳ ಮುಖದಲ್ಲಿ ನಗು ಕಾಣಲು ಬದುಕುವವರು ಅಪ್ಪ. ಅವರು ಹೆಚ್ಚು ಮಾತಾಡುವುದಿಲ್ಲ, ಆದರೆ ಅವರ ಪ್ರತಿಯೊಂದು ಮೌನದಲ್ಲೂ ನಮ್ಮ ಬಗ್ಗೆ ಇರುವ ಅನಂತ ಪ್ರೀತಿ ಅಡಗಿರುತ್ತದೆ. ನಾವು ಕೇಳಿದುದನ್ನೆಲ್ಲ ಕೊಡಲು ತಮ್ಮ ಕನಸುಗಳನ್ನೇ ಬಿಟ್ಟು ನಮ್ಮ ಭವಿಷ್ಯಕ್ಕಾಗಿ ಹಗಲು ರಾತ್ರಿ ಶ್ರಮಿಸುವವರು ಅಪ್ಪ. ಜೀವನದಲ್ಲಿ ಯಾರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ನಮ್ಮ ಹಿಂದೆ ನಿಂತಿರುವ ಒಂದು ಬಲವಾದ ನೆರಳಿರುತ್ತದೆ, ಅದು ನಮ್ಮ ಅಪ್ಪ. ಅಪ್ಪ ಇದ್ದರೆ ಜೀವನದಲ್ಲಿ ಯಾವ ಕಷ್ಟವೂ ದೊಡ್ಡದಾಗಿ ಕಾಣಿಸುವುದಿಲ್ಲ. ಅಪ್ಪ, ನೀವು ನಮ್ಮ ಜೀವನದ ಮೊದಲ ಹೀರೋ. ಅವರಿಗೆ ನಾವು ಏನೂ ಕೊಡೋದು ಬೇಡ. ಅವರು ಮುಂದೆ ಖುಷಿಯಾಗಿ ಬದುಕಿದ್ರೆ ಅದೇ ನಾವು ಅವರಿಗೆ ಕೊಡೋ ದೊಡ್ಡ ಗಿಫ್ಟ್. ಚಿಕ್ಕವರಿಂದ ಸಾಕಿದ ಕೈ ಯಾವತ್ತೂ ಕೊಡ್ತಾರೆ ಹೊರತು ನಮ್ಮಿಂದ ಏನನ್ನೂ ಕೇಳೋದಿಲ್ಲ. ಅವರು ಮಾತ್ರನೇ ಅಪ್ಪ ಆಗಿರ್ತಾರೆ.